ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ದೇಶ ಸೇವೆಯ ಕರೆಗೆ ಒಗ್ಗಟ್ಟು. ಗಡಿ ರಕ್ಷಣೆಗಾಗಿ ಭಾರತ ಪಾಕ್ನ ಗಡಿ ನಿಯಂತ್ರಣ ರೇಖೆಯತ್ತ ತೆರಳುತ್ತಿದ್ದ ಮೂವರು ಸೇರಿ ರಾಜ್ಯದ 4 ಯೋಧರು ಪ್ರತ್ಯೇಕ ಅಪಘಾತಗಳಲ್ಲಿ ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಮಂಗಳವಾರ ಸೇನಾ ವಾಹನ ಕಮರಿಗೆ ಉರುಳಿ 5 ಸೈನಿಕರು ಮೃತಪಟ್ಟಿದ್ರು. ಇವರಲ್ಲಿ 3 ಕರ್ನಾಟಕದವರು. ಇನ್ನೊಂದೆಡೆ ಮಣಿಪುರದ ಬಂಬಾಲದಲ್ಲಿ ಸಂಭವಿಸಿದ ಅವಘಡದಲ್ಲಿ ರಾಜ್ಯದ 3 ಯೋಧ ಪ್ರಾಣಾರ್ಪಣೆ ಮಾಡಿದ್ದಾರೆ. ದೇಶ ಯೋಧರ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೀಗ ಶತಮಾನದ ಸಂಭ್ರಮ. ಹೀಗಾಗಿ ಇದಕ್ಕಾಗಿ ರಾಜ್ಯ ಸರ್ಕಾರವು ಬೆಳಗಾವಿಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎಂಬ ಹೆಸರಲ್ಲಿ ಈ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಈ ಬಾರಿಯ ಕಾರ್ಯಕ್ರಮ ಹೇಗಿದೆ ಎನ್ನುವುದರ ವಿವರ ಇಂದಿನ ವಿಜಯವಾಣಿ ವಿಶೇಷ ಪುಟದಲ್ಲಿ ಹಾಗೂ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಂದು ದಾಖಲೆ ಹೊಸ್ತಿಲಲ್ಲಿದ್ದಾರೆ. 16ನೇ ಬಾರಿ ಬಜೆಟ್ ಮಂಡಿಸಲು ಸಜ್ಜಾಗ್ತಾ ಇದ್ದಾರೆ. ಮಾರ್ಚ್ 10ರಿಂದ 4 ದಿನ ವಿಧಾನಮಂಡಲಗಳ ಜಂಟಿ ಅಧಿವೇಶನ ಕರೆಯಲು ಉದ್ದೇಶಿಸಲಾಗಿದೆ. ಬಜೆಟ್ ಗಾತ್ರವೆಷ್ಟು, ಇತರ ವಿವರಗಳು ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. 23 ವರ್ಷಗಳ ಹಿಂದೆ ಕುಟುಂಬ ತೊರೆದು ಕಾಣೆಯಾಗಿದ್ದ ಸಾಕಮ್ಮ ಎಂಬವರನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಕುಟುಂಬದ ಜೊತೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಸಪೇಟೆಯ ದಣನಾಯಕನ ಕೆರೆಯ ಸಾಕಮ್ಮ ಕುಟುಂಬ ಸೇರ್ಪಡೆ ಕತೆ ಬಜರಂಗಿ ಭಾಯಿಜಾನ್ ಚಿತ್ರದಂತೆಯೇ ಇದೆ. ಇದರ ಪೂರ್ಣ ವಿವರಗಳಿಗೆ ಇಂದಿನ ಸಮಸ್ತ ಕರ್ನಾಟಕ ಪುಟ ನೋಡಿ. ದೇಶದ ಮೊದಲ ನದಿ ಜೋಡಣಾ ಯೋಜನೆಯನ್ನ ಶಂಕುಸ್ಥಾಪನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ನೆರವೇರಿಸಿದ್ರು. ಮಧ್ಯಪ್ರದೇಶದಲ್ಲಿ ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆ ಇದಾಗಿದ್ದು ಮಧ್ಯಪ್ರದೇಶದ 10 ಜಿಲ್ಲೆಗಳ ಸುಮಾರು 44 ಲಕ್ಷ ಜನರು ಮತ್ತು ಉತ್ತರ ಪ್ರದೇಶದ 21 ಲಕ್ಷ ಜನರಿಗೆ ಈ ಯೋಜನೆಯಿಂದ ನೀರು ದೊರೆಯಲಿದೆ. ಈ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಅಫ್ಘಾನಿಸ್ತಾನದ ಮೇಲೆಯೇ ಪಾಕಿಸ್ತಾನ ವಾಯುದಾಳಿ ನಡೆಸಿದೆ. ತಾಲಿಬಾನಿಗಳನ್ನು ಮಟ್ಟ ಹಾಕಲು ಈ ದಾಳಿ ನಡೆಸಿದ್ದಾಗಿ ಹೇಳಿದೆ. ಅಫ್ಘಾನಿಸ್ತಾನದ ಪಕ್ಟೀಕಾ ಪ್ರಾಂತ್ಯದಲ್ಲಿ ಉಗ್ರರ ತರಬೇತಿ ನೆಲೆಗಳನ್ನು ನಾಶಪಡಿಸಲು ಮತ್ತು ಭಯೋತ್ಪಾದಕರನ್ನು ಹತ್ಯೆ ಮಾಡುವ ಉದ್ದೇಶದಿಂದ ಪಾಕಿಸ್ತಾನಿ ಭದ್ರತಾ ಪಡೆ ದಾಳಿ ನಡೆಸಿದೆ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸುದ್ದಿಗಾಗಿ ಇಂದಿನ ದೇಶ ವಿದೇಶ ಪುಟ ನೋಡಿ. ರಷ್ಯಾಕ್ಕೆ ತೆರಳುತ್ತಿದ್ದ ಅಜರ್ಬೈಜಾನಿ ವಿಮಾನವೊಂದು ಕಜಕಿಸ್ತಾನದ ಅಕ್ವಾಟ ನಗರದಲ್ಲಿ ದುರಂತಕ್ಕೀಡಾಗಿದ್ದು ಕನಿಷ್ಠ 38 ಜನರು ಮೃತಪಟ್ಟಿದ್ದಾರೆ. ವಿಮಾನದಲ್ಲಿ 5 ಸಿಬ್ಬಂದಿ ಸಹಿತ ಒಟ್ಟು 67 ಜನರಿದ್ದು ಇವರಲ್ಲಿ 29 ಜನರು ಬದುಕುಳಿದಿದ್ದಾರೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ದುರ್ಘಟನೆಯ ಪೂರ್ಣ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಮತ್ತೊಂದು ಹೊಸ ವರ್ಷ ಹೊಸ್ತಿಲಲ್ಲಿದ್ದೇವೆ. ಕೆಲವೇ ದಿನಗಳಲ್ಲಿ 2024ಕ್ಕೆ ವಿದಾಯ ಹೇಳಲಿದ್ದೇವೆ. ಸಾಧನೆ ವೇದನೆಯ ಸಮ್ಮಿಶ್ರವಾಗಿದ್ದ ಈ ವರ್ಷ ಹಲವು ಮಹತ್ವದ ಬೆಳವಣಿಗೆಗೆ ಸ್ಥಿತ್ಯಂತರಗಳಿಗೆ ಸಾಕ್ಷಿಯಾಗಿದೆ. ಹೊಸ ವರ್ಷವು ಹೆಚ್ಚು ಸಂತೋಷ, ಸಂತೃಪ್ತಿ, ನೆಮ್ಮದಿಯನ್ನು ತರಲಿ ಎಂಬ ಸದಾಶಯದೊಂದಿಗೆ ವಿಜಯವಾಣಿ ಈ ವರ್ಷದ ವಿದ್ಯಮಾನಗಳನ್ನು ಕಟ್ಟಿಕೊಡುತ್ತಿದೆ. ಇಂದಿನ ಸಮಗ್ರ ನೋಟವನ್ನು ಓದಬಹುದು. ಇದಕ್ಕಾಗಿ ವಿಶೇಷ ಪುಟ ನೋಡಿ. ಭಾರತ ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತಿಮ ಘಟ್ಟವನ್ನು ತಲುಪುತ್ತಿರುವ ವೇಳೆ ಕ್ರಿಕೆಟ್ ಪ್ರೇಮಿಗಳು ಕುತೂಹಲ ರೋಚಕತೆಯೂ ಹೆಚ್ಚಾಗಿದೆ. ಸದ್ಯ 1-1 ಸಮಬಲದಲ್ಲಿರುವ 5 ಪಂದ್ಯಗಳ ಟೆಸ್ಟ್ ಸರಣಿಯ 4ನೇ ಹಾಗೂ ಬಾಕ್ಸಿಂಗ್ ಡೇ ಟ್ವಿಸ್ಟ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದ್ದು ಗುರುವಾರದಿಂದ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಕಾದಾಟ ನಡೆಯಲಿದೆ. ಇದಕ್ಕೆ ಬರೋಬ್ಬರಿ 90,000ಕ್ಕೂ ಅಧಿಕ ಪ್ರೇಕ್ಷಕರು ಹಾಜರಾಗಲಿರುವುದು ವಿಶೇಷವಾಗಿದೆ. ಈ ಕುತೂಹಲಕಾರಿ ಪಂದ್ಯದ ಚಿತ್ರಣ ಇಂದಿನ ಕ್ರೀಡಾಪುಟದಲ್ಲಿದೆ. ಬಹುನಿರೀಕ್ಷಿತ ಮ್ಯಾಕ್ಸ್ ಚಿತ್ರ ಬುಧವಾರ ಬೆಳ್ಳಿತೆರೆಗೆ ಅಪ್ಪಳಿಸಿದೆ. ವಿಜಯ್ ಕಾರ್ತಿಕೇಯ ನಿರ್ದೇಶನದ ಕಿಚ್ಚ ಸುದೀಪ್ ಸುಕೃತ ಸಂಯುಕ್ತ ಅಭಿನಯದ ಈ ವಿಶಿಷ್ಟ ಕಥಾ ಹಂದರದಿಂದ ಸೆಳೆಯುತ್ತಿದೆ. ಏನಿದು ಕಥಾ ಹಂದರ? 2.5 ವರ್ಷದ ಬಳಿಕ ತೆರೆ ಮೇಲೆ ನಾಯಕನಾಗಿ ಕಾಣಿಸಿಕೊಂಡಿರುವ ಸುದೀಪ್ ಅಭಿನಯ ಹೇಗಿದೆ? ಈ ಬಗ್ಗೆ ಪ್ರೇಕ್ಷಕರು ಏನಂತಾರೆ ಎನ್ನುವ ಕುತೂಹಲಕ್ಕೆ ಇಂದಿನ ವಿಜಯವಾಣಿ ವಿಮರ್ಶೆ ಓದಿ. ಇವೆಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.